ಇನ್ನೊಂದು ಮಾತು ಮುಟ್ರ ಆಗಿತ್ತು ಎಲ್ಲ ಕಡೆ ಸೇನಾ ನಾವು ಏನು ಮಾಡ್ತು. ಸೊ ನೋಡ್ರಿ ಹುಲಿ ಹಂಗೆ ಹೊರಗೆ ಬತ್ತು 3 ತಾಸ್ನಾಗ ಮಾಡೋ ಕೆಲಸ ನಾವು 1 ತಾಸ್ನಾಗ ಮಾಡಿ ನಾವೆಲ್ಲರಿಗೂ ಹಾಕು ರೈತರು ಹಾಕು ಮತ್ತು ಇನ್ನೊಬ್ರಿಗೂ ಹಾಕು. ಆದ್ರೆ ನಮ್ಗೆ ಯಾರಾಗಂಗಿಲ್ಲ. ನಮಸ್ಕಾರಪ್ಪ ಎಲ್ಲ ನನ್ನ ರೈತರ ಮಂದಿಗೆ. ಸೊ ಇವಾಗ ಹೊಲ ಕಡೆ ಹೊಂಟ್ರಿ. ಸೊ ಬರೀ ಇವತ್ತಿನ ಹೊಲದಾಗ ಸ್ವಲ್ಪ ಮಡಿ ಕಟ್ಟೋದೈತಿ. ಸೊ ನಮ್ಮ ದನಗಳಂತ್ರ ಎಲ್ಲಿ ನಿಂತಾವ. ಸೊ ಈಗ ನಾನು ಜಸ್ಟ್ ರೇಷ್ಮೆನಾಗ ಸ್ವಲ್ಪ ಕ್ಲೀನ್ ಮಾಡಿ ಹಂಗೆ ಮನ್ಕೊಂಡಿದ್ನಿ. ಸೊ ಮನ್ಕೊಂಡ ಈಗ ಎದ್ದ ಟೈಮ್ ಆಯಿತು, ಹೊಲ ಕಡೆ ಹೊಂಟನು. ಬರ್ರಿ ಹೋಗೋಣ. ಬಾಗಿಲನ್ನು ಹಾಕಿದ್ದಾಯ್ತು. ಈಗ ಜಸ್ಟ್ ಹೊಲ ಕಡೆ ನಮ್ಮ ಕಾಲ್ನಡಿ. ಓಕೆ, ಈಗ ಚಹಾ ಕುಡಿತನ್ರಿ. ಚಹಾ ಕುಡ್ದ ಹೋಗಿಬಿಡ್ತನ. ಬರ್ರಿ ಚಹಾ ಕುಡ್ದು ಹೊಲ ಕಡೆ ಹೋಗಿಬಿಡ್ತನ. ಓಕೆ ರೀ, ಈಗ ನಡ್ಕೊತ ಹೊಲ ಕಡೆ ನಮ್ಮ ನಡಿಗೆ. ಸೊ ಮಂಡ ಬರ್ರಿ ಹರಿಗಾಡೋದಷ್ಟ ಅಲ್ರಿ, ಹಂಗೆ ಮಣ್ಣಂತ್ರಿ ಹರಿಗಾಡೋದಿಲ್ಲ ನಾವು. ನಮಗೆ ಗೊತ್ತೈತೆ ನಮ್ಮ ಕೆಲಸ ನಾವು ಏನು ಮಾಡ್ತು. ಸೊ ನೋಡ್ರಿ ಹುಲಿ ಹಂಗೆ ಹೊರಗೆ ಬತ್ತು. ಸೊ ಅಲ್ಲೊಂದು ಹುಲಿ ಮಣಗೈತಿ, ಅದಕ್ಕೆ ಇಲ್ಲಿ ಹುಲಿ ತೆಕ್ಕೊಂಡೈತಿ. ಸೊ ಏನೋ ಮಾತಾಡಕತ್ತಿದ್ನಿ. ಸೊ ಹರಿಗಾಡ್ತು ಇಲ್ಲ ಅನ್ನಂಗಿಲ್ಲ, ಆದ್ರೆ ನಮ್ಮ ಹೊಲ್ದಾಗಿನ ಕೆಲಸ ಮುಗಿಸಿ ಹರಿಗಾಡ್ತು. ಆದ್ರೆ ಇನ್ನೊಬ್ರು ಬಡ್ಡ್ಯಾಗ ಹೋಗಿ ಅನ್ನ ಅಪ್ಪ ಅಂದು ಬದುಕೋ ಆಸೆನೂ ನನಗಿಲ್ಲ. ಯಾಕಂದ್ರೆ ನಮ್ಮ ಹೊಲ ಎತ್ತಿರ ರಾಜ ನಂಗೆ ದುಡ್ಡಿದ ಉಣ್ಣೋದ ತಿನ್ನೋದ ದುಡಿದ ಅಷ್ಟೇ ಸಾಕು, ಮತ್ತೇನೂ ಇಲ್ಲ. ನಮ್ಮ ಹೊಲ್ದಾಗ ರೀ ಬೇಕಾದಾಗ ದುಡಿತು. ಸೊ ನಮಗೆ ಕೆಲಸ ಆಕತ್ತಂದ್ರೆ ಎಲ್ಲಾರು ಅಡ್ಡಾಡೋಂಗೆ ಬರ್ತಂದ್ರೆ ಆರಾಮ್ ಹೋಗು. ಯಾವ ಪರ್ಮಿಷನ್ ಬೇಕಾಗಿಲ್ಲ ನಮಗೆ. ಯಾಕೆ ಹೇಳ್ರಿ? ಸೊ ವಿತೌಟ್ ಪರ್ಮಿಷನ್ ನಮ್ಮದೇ ರಾಜಕೀಯ ಇಲ್ಲಿ ಯಾರು ಕೇಳೋಂಗಿಲ್ಲ. ಸೊ ಅದಕ್ಕೆ ರೈತಕಿ ಒಳಗೆ ಒಂದು ಗತ್ತೈತಿ. ಸೊ ಅದನ್ನು ಯಾರೂ ಬಿಟ್ಕೊಡ್ಬೇಡ್ರಿ. ಯಾರು ರೈತರು ಇದ್ದಿರಲ್ಲ, ಸೊ ರೈತಕಿ ಗತ್ತನ್ನು ಬಿಟ್ಕೊಡ್ಬೇಡ್ರಿ. ಸೊ ಅವಾಗ ಕೈಯಾಗ ಪೆನ್ ಹಿಡ್ತಿದ್ವು, ಆದರೆ ಈ ಕೈಯಾಗ ಈಗ ಸನಿಕೆ ಹಿಡ್ದು ಏನೋ ಒಂದು ವ್ಯಾಲ್ಯೂ ಬೇರೆ ಐತಿರ್ದ್ರದ್ದು. ಏನೋ ಕೆಲಸ ಬಂದರೂ ಅಂಜಲ್ದೆ ಮಾಡ್ತು. ಒಂದೊಂದು ಕೆಲಸ ಅಲ್ಲ, ಏನು ಬೇಕಾದ ಬಂದರೂ ಮಾಡ್ತು. ಮತ್ತು ಶಾಲೆ ಕಲ್ತೀವಿ, ದುಕಾಮ ಮುಗಿಸೇನಿ ಕರೆ. ಸೊ ಎಜುಕೇಷನ್ ಬೇಕು ಇಲ್ಲ ಅನ್ನಂಗಿಲ್ಲ. ಸೊ ಎಜುಕೇಷನ್ನ ತೊಗೊಂಡಿವಿ. ಆದರೆ ಇನ್ನೊಂದು ಸೊ ಆಫೀಸರ್ ಲೆವೆಲ್ಗೆ ಅದು ಕೆಲಸ ಸಿಗಂಗಿಲ್ಲ ಅನ್ನೋದು ನಮಗೆ ಗೊತ್ತಾಯ್ತು. ಯಾಕಂತಂದ್ರೆ ಒಂದು ಆಫೀಸರ್ ಪೋಸ್ಟ್ ಸೊ ನಿಮಗೆಲ್ಲ ಗೊತ್ತೈತ್ರಿ ಯಾವ ರೀತಿ ನಡೆದಾವ. ಸೊ ಎಷ್ಟು ಓದಿದ್ರು ಏನೋ ಆದರೂ ನಮ್ಮಂತ್ರಿ ಕೆಲಸ ಕೊಡೋಂಗಿಲ್ಲ. ಸೊ ಅದಕ್ಕೆ ಈ ರೈತಕಿ ಅನ್ನೋದು ನನಗೆ ಭಾಳ ಇಷ್ಟ ಆಗಿಬಿಟ್ಟೈತಿ. ಸೊ ಅದಕ್ಕೆ ಈ ರೈತಕಿ ಮಾಡಬೇಕಂತೇಳಿ ಇದಕ್ಕೆ ನಾವೇ ಮಾಡಿದ್ದೆವು. ಸೊ ಕಾಲು ಇಟ್ಟಿದ್ರಿ. ಸೊ ಆ ಕಾಲನ್ನ ಎಷ್ಟು ಆದರೂ ದುಡಿಯಾಕೆ ಇಡ್ತೀವಿ. ಸೊ ಇನ್ನೊಂದನ ಇದನ್ನೆಲ್ಲ ಖಾಲಿ ಮಾಡ್ಕೋಬೇಕ್ರಿ ಈಗ ಜಸ್ಟ್. ಯಾಕಂತಂದ್ರೆ ನೀರೆಲ್ಲಕ್ಕೂ ಹೋಗ್ಬೇಕು. ಸೊ ಮಣ್ಣು ಇದಕ್ಕೆ ಸೊ ಎಲ್ಲ ಎಲ್ಲಿ ಮುಟ್ರಾಗಿತ್ತು. ಮುಟ್ರ ಆದದಕ್ಕೆ ಏನು ಮಾಡಿದಪ್ಪ ಅಂತಂದ್ರೆ ಸೊ ಈ ರೀತಿ ಮುಟ್ರಾಗಿತ್ತು ರೀ. ಅಂತಂದ್ರೆ ಈ ರೀತಿ ಎಲ್ಲಿ ಸೊ ಕೆಟ್ಟು ಹೋಗಿತ್ತು. ಸೊ ಅದಕ್ಕೆ ಏನು ಮಾಡಿದ್ನಿ, ಸೊ ಆಕಳು ಗೋಮೂತ್ರ ಅಂತಂದ್ರೆ ಆಕಳು ಹುಚ್ಚನ್ನು ತೊಗೊಂಡು ಸೊ ಸ್ಪ್ರೇ ಮಾಡಿದ್ನಿ. ಸೊ ಎಲ್ಲಿ ಇವಾಗ ಈ ರೀತಿ ಬರ್ಲಾಕತ್ತೈತಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣತೈತಿ. ಇವಾಗ ಮೊದಲು ಒಂದು ಸ್ವಲ್ಪ ಮುಟ್ರ ಆಗಿತ್ತು ಎಲ್ಲ ಕಡೆ. ಸೊ ಹೇಳೋದಾಗಿತ್ತು. ಸೊ ಇವಾಗ ನೋಡ್ರಿ ಸೊ ಫುಲ್ ಫೇವರಾಗಿ ಕಾಣ್ಲಾಕತ್ತೈತಿ. ಓಕೆ, ಸೊ ಇವಾಗ ಏನು ಮಾಡೋಣ, ಕಾವಲಿನ ಇಳಿಯಾಕೆ ಸ್ಟಾರ್ಟ್ ಮಾಡೋಣ ಬರ್ರಿ. ಇದಷ್ಟ ಅಲ್ರಿ. ಸೊ ಮ್ಯಾಲೊಂದು ಕಟ್ಟಿ ಆಗ ತೋರಿಸಿದ್ನಿ. ಸೊ ಆ ಕಟ್ಟಿ ಬಿಟ್ಟು ಈಗ ಮತ್ತೊಂದು ಹೊಸ ಕಟ್ಟಿ ರೇಷ್ಮೆ ಹೆಚ್ಚಿದ್ರಿ. ಸೊ ಈಗ ಜಸ್ಟ್ ಚಿಗುರು ಹೊಡಿಯಾಕತ್ತೇವ ನೋಡ್ಬೋದು. ಸೊ ಅಲ್ಲಿ ಕಾಣಕತ್ತೈತ್ರಲ್ಲ, ಸೊ ಅದೆಲ್ಲ ಏನೋ ರೇಷ್ಮೆ ಅದ. ಸೊ ಅಲ್ಲೆಲ್ಲ ಏಕ ಹಚ್ಚಿದ್ವಿ. ಸೊ ನಾಟ್ಲಾಕತ್ತೈತಿ ಈಗ. ಆಮೇಲೆ ಅದ್ರಾಗ ಗೊಂಜಾಳ ಹಾಕಿರಿ. ಸೊ ನೆಕ್ಸ್ಟ್ ಮೆಣಸಿನ್ಕಾಯಿ ಬದ್ನೆಕಾಯಿ ಈ ರೀತಿ. ಸೊ ಮನೆಗೆ ಅಂತಂದ್ರೆ ಕೊಂಡು ತಂದು ತಿನ್ನೋದಕ್ಕಿಂತ ಸೊ ಇಲ್ಲಿ ಹೊಲ್ದಾಗಿನೂ ಸ್ವಲ್ಪ ತೊಗೊಂಡ್ರೆ ಸ್ವಲ್ಪ ಹಣ ಉಳಿತೈತಿ ಅಂತೇಳಿ ಇದ್ರಾಗ ಹಚ್ಚಿಬಿಟ್ಟಿವಿ. ಸೊ ನೋಡಕತ್ತಿರ್ಬೋದು. ಸೊ ಇದೆಲ್ಲ ಕಬ್ಬ ನಮ್ದು. ಸೊ ಕಬ್ಬಿಂದು ವಿಡಿಯೋ ಮಾಡಿದ್ನಿ. ಸೊ ಈಗ ಯಾವ ರೀತಿ ಕಾಣತೈತಿ, ಮೊದಲಿನ ಬೇರೆ ಚೇಂಜ್ ಆಗಿತ್ತು. ಸೊ ಇರಲಿ ಇವಾಗ. ಸೊ ಈಚೆ ಕಡೆ ನಮ್ಮ ಬಾಜು ಹೊಲ್ದವ್ರು ಇವ್ರು ಪಾಪ. ಸೊ ರೈತರಂದ್ರೆ ನಮಗೆ ಅವ್ರು ನಮಗೆ. ಸೊ ನಮಗೇನೋ ಹೆಲ್ಪ್ ಬೇಕಾದ್ರೆ ಅವ್ರು ಮಾಡ್ತಾರೆ, ನಮಗೆ ನಮ್ಮಿಂದ ಇದ್ದದ್ದು ನಾವು ಏನು ಮಾಡ್ತೀವಿ. ಸೊ ಅಂದ್ರೆ ಹೊಲ ಏನು ಬೆಳೆಯೋಣ ಅವ್ರಿಗೆ ಕೊಡೋಂಗಿಲ್ಲ, ಅವ್ರು ಬೆಳೆ ನಮಗೆ ಕೊಡೋಂಗಿಲ್ಲ. ಆದರೆ ಏನೋ ಒಂದು ವಸ್ತು ಬೇಕಾತಂದ್ರೆ ಅವ್ರು ನಮಗೆ ಕೊಡ್ತಾರೆ, ನಾವು ಅವ್ರಿಗೆ ತೊಗೋತೀವಿ. ಸೊ ಇದು ಒಂದು ರೈತರ ಸ್ನೇಹ ಬಾಂಧವ್ಯ ಇದು ಚೆನ್ನಾಗಿರ್ತೈತೆ ರೀ. ಸೊ ಎಲ್ಲಕ್ಕಿಂತ ಖುಷಿ ಕೊಡ್ತೈತಿ. ಅವ್ರಿಗೇನು ಬೇಕು ನಾವು ಕೊಡೋದು ನಮಗೇನು ಬೇಕು. ಸೊ ಕೇಳಿ ತೊಗೋದ್ರಾಗ ಇದು ಖುಷಿ ಐತ್ರಿ ಆತ. ಸೊ ಇನ್ನೊಂದು ರೈತರ ಅಕ್ಕಾರ, ಬಟ್ ನಾವೆಲ್ಲರಿಗೂ ಹಾಕು ರೈತರು ಹಾಕು ಮತ್ತು ಇನ್ನೊಬ್ರಿಗೂ ಹಾಕು. ಆದ್ರೆ ನಮ್ಗೆ ಯಾರಾಗಂಗಿಲ್ಲ. ಅದ ಒಂದು ನಮಗೆ ಬೇಸರ ರೀ, ಮತ್ತೇನಿಲ್ಲ. ನಿಮಗೇನು ಅನ್ನಿಸ್ತೈತಿ, ಕರೆನೋ ಸುಳ್ಳು ಅಂತ ನನಗಂತೂ ಗೊತ್ತಿಲ್ಲ. ಸೊ ನಾ ಈ ರೈತ ಪೀಳಿಗೆ ಬಂದು ಈಗ ಒಂದು 2-3 ವರ್ಷ ಆಗಿರ್ಬೋದು. ಆದರೆ ಇದ್ರಾಗ ಖುಷಿ ಅನ್ನೋದು ಭಾಳ ಕಾಣತ್ತನ ಅಷ್ಟೇ, ಮತ್ತೇನಿಲ್ಲ. ಇದ್ರೊಳಗೆ ಖುಷಿ ಅನ್ನೋದು ಭಾಳ ಐತಿ. ಓಕೆ, ಈಗ ನಾವು ಸನಿಕೆ ತೊಗೊಂಡು ಸೊ ಈ ಕಾವಲಿ ಮಾಡ್ಲಿಕ್ಕೆ ಮನ್ಯಾಗ ನಮ್ಮ ಖುಷಿನ ಹಾಳು ಮಾಡಿಬಿಡ್ತಾರೆ. ಯಾಕಂದ್ರೆ ಬೇಗ ಎದ್ದು ಬಿಡ್ತಾರೆ. ಓಕೆ ಹೋಗುನು.
ಈಗ ಕಾವಲಿನ ಹೇಳಿನು ಬರ್ರಿ. ಸೊ ಯಾರ್ಯಾರಿಗೆ ರೈತಕಿ ಒಳಗೆ ಮಾಡಾಕತ್ತಿರಲಿಲ್ಲ, ಸೊ ಯಾರೂ ಬೇಸರ ಮಾಡ್ಕೋಬೇಡ್ರಿ, ಒಟ್ಟು ಖುಷಿಯಿಂದ ಮಾಡ್ತು ಬರ್ರಿ, ಏನೂ ಆಗಿದ್ರಿ. ಸೊ ಏನು ಬೇಕಾದಾಗಲಿ ಅದ, ಸೊ ಖುಷಿಯಿಂದ ಮಾಡ್ತು ಬರ್ರಿ. ಸೊ ನನಗೆ ಆ ಕಾಡಿಂತ್ರ ಎಳ್ಯಾಕೆ ಗಾಂವ್ ಆಗೋದಿಲ್ಲ. ಸೊ ನಾ ಅದಕ್ಕೆ ಏನು ಮಾಡ್ತೀನೋ ಆ ಕಾಡಿಂತ್ರ ಎಳ್ಕೊಳ್ತಾ ಬರ್ತೀನಿ ರೀ. ಸೊ ಯಾರೂ ಹೋಗಿ ಮಾಡ್ಕೋಬೇಡ್ರಿ. ಸೊ ನಾವು ಕೆಲಸ ಮಾಡೋಕ್ಕೆ ಲೇಟ್ ಮಾಡೋಂಗಿಲ್ಲ, ಯಾವುದೋ ಇರಲಿ ಫಾಸ್ಟ್ ನಮ್ಮದು. ಯಾಕಂದ್ರೆ ನಮ್ಮದೇ ಇರ್ತೈತಿ, ನಾವು ಯಾವಾಗ ಬೇಕಾದಾಗ ಮಾಡ್ಕೊಂಡು ಹೋಗ್ಬೋದು. ಆದರೆ ಇನ್ನೊಂದು ಕಂಪ್ನ್ಯಾಗ ಹೋಗಿ ಯಾವುದೋ ಜಾಬ್ ಹೋಗಿ ಸೊ ಇದ್ರ ತನಕ ಕುಂಡ್ರಬೇಕು ಅನ್ನೋದು ಏನಿಲ್ಲ ನಮಗೆ. ಸೊ 3 ತಾಸ್ನಾಗ ಮಾಡೋ ಕೆಲಸ ನಾವು 1 ತಾಸ್ನಾಗ ಮಾಡಿ ಆರಾಮ್ ಹೋಗಿ ಕುಂಡ್ರಬೋದು. ಆದರೆ ಇನ್ನೊಬ್ರಿಗೈತಿ ನಮಗೇನು ಟೆನ್ಷನ್ ಇಲ್ಲ. ಓಕೆ, ಇದನ್ನೆಲ್ಲ ಹೇಳ್ದೆ ಮತ್ತು ನೆಕ್ಸ್ಟ್ ಭೇಟಿ ಹಾಕಣ್ರಿ. ಸೊ ಈಗ ನೋಡ್ರಿ ಕಾವಲಿ ಹಂಗೈತೆ, ಒಟ್ಟು ಕಾವಲಿ ಮಾಡಿ ಆರಾಮ್ ಒಯ್ಯಿತ್ತು. ಸೊ ನೋಡಿರಿ ಬೇರ್ಗಳು ಎಷ್ಟು ನಗಾಕೈತೇವೆ. ಸೊ ಹುಲಿ ಕಾವಲಿ ಮಾಡಿತತ್ತೆ. ಸೊ ಅದೇನೋ ಖುಷಿ ರೀ ನಮಗೆ, ಎಷ್ಟು ಖುಷಿ ಆಕತ್ಲೆ ಬೆಳೆಗಳಿಗೆ ಒಟ್ಟೆ ಖುಷಿ ಆದಂಗೆ. ಸೊ ಅದಕ್ಕೆ ಹೇಳೋದು. ಸೊ ಬೆಳೆ ಖುಷಿಯಾಗಿತ್ತಂದ್ರೆ ನಾವು ಖುಷಿಯಾಗಿದ್ದು ಅಂದ್ರೆ ಬೆಳೆನೂ ಖುಷಿ, ಇಷ್ಟ ಮತ್ತೇನಿಲ್ಲ. ಸೊ ಈಗ ನೀರು ಒಂದು ಸಾಕ ರೆಡಿ ಆಗೈತ್ರಿ. ಸೊ ನಾಳೆಂದ್ರೆ ನೀರು ಬಿಡೋಣ. ಓಕೆ, ಕಬ್ಬಿನ ಕಡೆ ಹೋಗೋಣ ಬರ್ರಿ. ಸೊ ನೋಡಿರಿ ನಾವು ಮೊನ್ನೆ ತರಕ್ಕೆ ಡ್ರೆಂಚಿಂಗ್ ಅದು ಮಾಡಿದ್ದ. ಸೊ ಇದೇ ಕಬ್ಬ ನಮ್ಮ ಮನ್ಯಾಗ ಸ್ವಲ್ಪ ಗೊಂಜಾಳ ಕಡಿಮೆ ಹಾಕೊಂಡ್ರೆ ಗೊಂಜಾಳ ಕಡಿಮೆ ಹಾಕಲಿಲ್ಲ. ಸೊ ಡ್ರೆಂಚಿಂಗ್ ಎಲ್ಲ ಜಾಸ್ತಿ ಅದ ತೊಗೊಂಡೈತಿ ಆಲ್ಮೋಸ್ಟ್. ಸೊ ಕಬ್ಬು ತೊಗೊಂಡೈತಿ, ಅದರ ಒಂದು 40% ಕಬ್ಬು ತೊಗೊಂಡೈತಿ. ಸೊ ಮರಿನೂ ಹೊಡೆದಾವ, ಚೆನ್ನಾಗಿ ಮರಿ ಹೊಡೆದಾವ, ಇಲ್ಲ ಅಂತಲ್ಲ. ಸೊ ನಾನು ಯೂಸ್ ಮಾಡಿದ ಪ್ರಾಡಕ್ಟ ಕಾಂತಾಯಿನಿದೆ. ಸೊ ಒಂದು 2-3 ಪ್ರಾಡಕ್ಟ್ ಅದಾವ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಮತ್ತೆ ಮನೆಗೆ ಬನ್ನಿ. ಸೊ ಮನೆಗೆ ಬಂದ ಒಂದು 20 ನಿಮಿಷ ರೆಸ್ಟ್ ಮಾಡಿ, ಸೊ ಈಗ ಮತ್ತೆ ಸಗಣಿ ಮಾಡೋಕೆ ಹೋಗ್ಬೇಕು. ನಮಗಂತೂ ಕೆಲಸ ಖಾಲಿ ಇರೋಂಗಿಲ್ಲ. ಸೊ ಆದ್ರೆ ರೆಸ್ಟ್ ಮಾಡಿ ಮಾಡ್ಬೋದು ನಾವು. ಸೊ ಇರಲಿ, ಈಗ ಜಸ್ಟ್ ನಮ್ಮ ದನಗಳ ಕಡೆ ಹೋಗೋಣ. ಸೊ ದನಗಳ ಕಡೆ ಹೋಗಿ ಸಗಣಿ ಬಿಡುವಂಥ ಕೆಲಸ ಐತ್ರಿ. ಏನು ಮಾಡೋಕೆ ಬರೋಂಗಿಲ್ಲ, ನಾವು ಮಾಡಬೇಕು. ಲೆಟ್ಸ್ ಗೋ. ಸೊ ಎಲ್ಲರೂ ನಮ್ಮ ದನಗಳ. ಸೊ ನೆಕ್ಸ್ಟ್ ಸೊ ಇಲ್ಲೊಂದು ಮನಲ್ಕೊಂಡೈತಿ. ಸೊ ಇಲ್ಲೊಂದು ನಿಂತೈತಿ, ಇಲ್ಲೊಂದು ಕರ ಐತಿ. ಸೊ ಮತ್ತು ಇಲ್ಲಿ ಅದಾವ. ಸೊ ಇಲ್ಲೆಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕ್ರಿ ಈಗ. ಸೊ ನೋಡಿರಿ ನಮ್ಮ ರಾಮ ಯಾವ ರೀತಿ ಮಾಡ್ಕೊಂಡ. ಅಮ್ಮ ಯಾಕೋ ಓಯ್ ಓಯ್ ಏಯ್ ಐ ಐ ಓಯ್ ರಾಮ, ಹೇ ರಾಮ, ಇಲ್ಲಿ ನೋಡಿ. ಹಾಯ್. ಹಾಂ, ಓಕೆ. ಈ ಪ್ರಾಣಿಗಳ ಜೊತೆ ಒಂದು ಪ್ರೀತಿನ ಮಾಡೋದು ಭಾಳ ಇಷ್ಟ ರೀ. ಸೊ ಓಕೆ, ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನೀರು ಕುಡಿಸಿ ಆಮೇಲೆ ಬಿಡಕಂಡ್ರಿ. ಸೊ ನೆಕ್ಸ್ಟ್ ಇದನ್ನೆಲ್ಲ ಈ ಮನೆಯೊಳಗಿಂದು ಸೊ ಎಲ್ಲ ಹೊಲಸಿದೈತಿ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಭೇಟಿ ಹಾಕಂಡ್ರಿ. ಬಾಯ್. ಸೊ ಇದು ಎಮ್ಮೆ ನೋಡ್ರಿ, ಪಾಪ ಎಮ್ಮೆ ತೋರಿಸಿಲ್ಲ ಏನು ಬೇಡ್ರಿ, ಎಮ್ಮೆ. ಓಕೆ ಬಾಯ್, ಆಮೇಲೆ ಭೇಟಿ ಹಾಕಂಡ್ರಿ.